ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಸ್.ಎನ್ ಕನ್ನಡ ಚಾನಲ್ಗೆ ಸ್ವಾಗತ. ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ. ಬಾಬಾ ಬುಡನ್ಗಿರಿ, ಚಿಕ್ಕಮಗಳೂರು ಕಾಫಿಯ ಇತಿಹಾಸ, ಕಲ್ಲತ್ತಗಿರಿ ಜಲಪಾತ, ಹಬ್ಬೆ ಜಲಪಾತ, ಸಿರಿಮನೆ ಜಲಪಾತ, ಕುದುರೆಮುಖ, ಕೆಮ್ಮಣ್ಣುಗುಂಡಿ, ಹೀಗೆ ಇಲ್ಲಿ ಕಣ್ಣು ಸೆಳೆಯುವ ವಿಷಯಗಳು ಒಂದೆರಡಲ್ಲ. ಕ್ರಿಸ್ತಶಕ 1670ರಲ್ಲಿ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಾಫಿಯನ್ನು ದತ್ತಗಿರಿ ಪರ್ವತ ಭಾಗಗಳಲ್ಲಿ ಬೆಳೆಯಲಾಗುತ್ತೆ. ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಮಳೆಯಾಗೋದ್ರಿಂದ ಕೃಷಿಕರು ಕಾಫಿ ಬೆಳೆಯ ಮೇಲೆಯೇ ಅವಲಂಬಿತರಾಗಿರ್ತಾರೆ. ಕಾಫಿ ಬೆಳೆ ಚಿಕ್ಕಮಗಳೂರಿಗೆ ಬಂದಿದ್ದರ ಹಿಂದೆ ರೋಚಕವಾದ ಒಂದು ಇತಿಹಾಸನೇ ಇದೆ. ಕಾಫಿ ಬೆಳೆಯನ್ನು ಚಿಕ್ಕಮಗಳೂರಿಗೆ ಪರಿಚಯಿಸಿದ್ದು ಹಜರತ್ ದಾದಾ ಹಯತ್ ಕಲಾಂದರ್ 1670ರಲ್ಲಿ. ಯೆಮನ್ನಿಂದ ತಂದಂತಹ ಕಾಫಿ ಬೀಜಗಳನ್ನು ಚಂದ್ರಗಿರಿಯಲ್ಲಿ ಅಂದರೆ ಈಗಿನ ಬಾಬಾ ಬುಡನ್ಗಿರಿಯಲ್ಲಿ ಹಾಕಿದ್ರು. ದಿನೇ ದಿನೇ ಕಾಫಿ ಇಲ್ಲಿ ಪ್ರಸಿದ್ಧವಾಗಿ ಕೃಷಿ ಹೆಚ್ಚಿ ಕಾಫಿಯ ತವರೂರು ಅಂತ ಪ್ರಸಿದ್ಧಿಯನ್ನು ಪಡೆಯಿತು. ಬಾಬಾ ಬುಡನ್ ಅವರು ಮೆಕ್ಕಾ ತೀರ್ಥಯಾತ್ರೆ ಮಾಡ್ತಾ ಇರುವಾಗ ಯೆಮನ್ನ ಮೋಕ ಬಂದರಿನಲ್ಲಿ ಕಾಫಿ ಬಗ್ಗೆ ತಿಳಿಯುತ್ತೆ. ಅಲ್ಲಿಂದ 7 ಕಾಫಿ ಬೀಜವನ್ನು ತಂದು ಬಾಬಾ ಬುಡನ್ಗಿರಿಯಲ್ಲಿ ನೆಡ್ತಾರೆ. ಅಲ್ಲಿಂದ ಹೆಚ್ಚು ಹೆಚ್ಚು ಕಾಫಿ ಬೆಳೆಯನ್ನು ಬೆಳೆದು ಈಗ ಕಾಫಿ ಎಂಬುದು ವಿಶ್ವದಾದ್ಯಂತ ಮನೆಮಾತಾಗಿದೆ. ಬಾಬಾ ಬುಡನ್ಗಿರಿಯಲ್ಲಿ ಉತ್ಪಾದನೆ ಮಾಡಲಾದಂತಹ ಕಾಫಿ ಚಿಕ್ಕಮಗಳೂರು ಜಿಲ್ಲೆಯ ಜನರ ಆರ್ಥಿಕ ಬೆಳೆಯಾಗಿದೆ. 2023ರಲ್ಲಿ 82,450 ಟನ್ ಬೆಳೆಯಲಾಗಿದೆ. ಪ್ರಪಂಚದಲ್ಲಿ ಭಾರತ ಕಾಫಿ ಬೆಳೆಯನ್ನು ಬೆಳೆಯುವಲ್ಲಿ 4ನೇ ಸ್ಥಾನದಲ್ಲಿದೆ. ಟೀ, ಏಲಕ್ಕಿ, ಮೆಣಸು, ಅಡಿಕೆ, ಬಾಳೆ, ತೆಂಗು ಹಾಗೆ ಭತ್ತವನ್ನು ಬೆಳೆಯಲಾಗುತ್ತೆ. ಅತಿ ಹೆಚ್ಚಾಗಿ ಕಾಫಿಯನ್ನು ಬೆಳೆಯಲಾಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 15,000 ಕಾಫಿ ಬೆಳೆಗಾರರಿದ್ದು ಅತಿ ಹೆಚ್ಚು ಕಾಫಿಯನ್ನು ಬೆಳೀತಾರೆ. ಇಲ್ಲಿ ಅರೇಬಿಕಾ ಮತ್ತು ರೋಬಸ್ಟಾ ಬೀಜಗಳನ್ನು ಉತ್ಪಾದನೆ ಮಾಡಲಾಗುತ್ತೆ. ಚಿಕ್ಕಮಗಳೂರು ಹಲವಾರು ಪ್ರವಾಸಿ ತಾಣಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿದೆ. ಮುಳ್ಳಯ್ಯನಗಿರಿ, ಹೆಬ್ಬೆ ಜಲಪಾತ, ಕೆಮ್ಮಣ್ಣುಗುಂಡಿ, ಕಲ್ಲತ್ತಗಿರಿ ಫಾಲ್ಸ್, ಕುದುರೆಮುಖ, ಬಾಬಾ ಬುಡನ್ಗಿರಿ, ದೇವರಮನೆ, ಸಿರಿಮನೆ ಜಲಪಾತ, ಹೀಗೆ ಹಲವಾರು ಪ್ರವಾಸಿ ತಾಣವನ್ನು ಹೊಂದಿದೆ. ಇವತ್ತಿನ ಈ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.